ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಸನ್ರೈಸ್ ಬಂತ ಸೂಪರ್. ಅಮ್ಮನ ಮನೆ ಹತ್ರ ಮಾತ್ರ ಅಮ್ಮನ ಮನೇಲಿದ್ದೀನಿ. ಇವತ್ತಿನ ವಿಶೇಷ ನಿಪ್ಪಟ್ಟು ಮಾಡೋದು ಹೇಗೆ ನೋಡೋಣ ಬನ್ನಿ. ತುಂಬ ಸೂಪರಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಒಂದು 20 ಮೆಣಸಿನ್ಕಾಯಿ ತೊಗೊಳ್ಳಿ, ಒಂದು 20ರಿಂದ 25 ಖಾರ ಮೆಣಸಿನ್ಕಾಯಿ, ಒಂದು 4 ಗಡ್ಡೆ ಬೆಳ್ಳುಳ್ಳಿ, ಒಂದೆರಡು ಇದು ಕರಿಬೇವು ಕಡ್ಡಿ ಬರುತ್ತಲ್ಲ ಅದರಲ್ಲಿ ಫುಲ್ಲು ತೊಗೊಳ್ಳಿ. ಕರಿಬೇವು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಕರಿಬೇವು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಗ್ರೈಂಡ್ ಮಾಡಿ. ನೋಡಿ, ಈ ಥರ ತುಂಬ ದಪ್ಪನೂ ಇರಬಾರ್ದು, ತುಂಬ ಸಣ್ಣನೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಇದು ಮಾಡ್ಕೊಳ್ಳಿ. ಇವಾಗ ಕಡಲೆಬೀಜ ಒಂದು 1/4 kg ಕಡಲೆಬೀಜ ತೊಗೊಳ್ಳಿ. ನಾನು ಒಲೆಯಲ್ಲಿ ಮಾಡ್ತಾ ಇರೋದು, ಗ್ಯಾಸ್ ಮೇಲೆ ಇಲ್ಲ, ಊರಲ್ಲಿ ಇರೋದು, ಅದಕ್ಕೆ ಒಲೆ ಮೇಲೆ ಮಾಡ್ತಾಯಿದ್ವಿ. ತುಂಬ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಫುಲ್ಲು ಈ ಥರ ಬ್ರೌನ್ ಕಲರ್ ಬರೋ ಥರ ಹುರ್ಕೊಳ್ಳಿ. ನೀಟಾಗಿ ಹುರ್ಕೊಂಡಾದ್ಮೇಲೆ ನೋಡಿ ಈ ಥರ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಒಂದು ಏನಕ್ಕಾದ್ರೂ ಹಾಕ್ಕೊಳ್ಳಿ. ನಾವು ಊರಲ್ಲಿ ಮರ ಇರೋದ್ರಿಂದ ಅದಕ್ಕೆ ಹಾಕ್ಕೊಂಡ್ವಿ. ಇವಾಗ ಒಂದು 4 ಲೋಟ ಅಕ್ಕಿ ಹಸಿಟ್ಟು ತೊಗೊಳ್ಳಿ. ಅಕ್ಕಿ ಹಸಿಟ್ಟು 4 ಲೋಟ ತಗೊಂಡು ಈ ಥರ ಬಾಣಲಿಗೆ ಹಾಕ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸಾಕು. ನೋಡಿ, ಕಡಲೆಬೀಜ ಎಲ್ಲ ಆರಿತ್ತು, ಅದನ್ನೆಲ್ಲ ಬಿಡಿಸ್ಕೊಂಡು ಈ ಥರ ಮಾಡ್ಕೊಂಡು ದಾಲ್ಡ ಇದು ಒಂದು ಪ್ಯಾಕೆಟ್ ತೊಗೊಬನ್ನಿ. ಒಂದು 150 ಗ್ರಾಮ್ ಇರುತ್ತೆ, ಸಾಕು. ಅದನ್ನು ಒಲೆ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಇವಾಗ ಕಡಲೆಬೀಜ ಎಲ್ಲ ಇರುತ್ತಲ್ವ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಎಳ್ಳೆಣ್ಣೆ ಥರ ಕಲ್ಲಲ್ಲಿ ಕೆಚ್ಬಿಟ್ಟು, ಮತ್ತು ಇದು ಕಡಲೆ ಅದನ್ನು ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನೋಡಿ, ಅದನ್ನೆಲ್ಲ ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ ಎಲ್ಲ ಒಂದಿದಕ್ಕೆ. ಇದು ಅಕ್ಕಿ ಹಸಿಟ್ಟು, ಕಡಲೆಬೀಜ ಮತ್ತು ಕಡಲೆ ಮತ್ತು ಆವಾಗಲೇ ರುಬ್ಕೊಂಡಿರ್ತೀರ ಅಲ್ವಾ, ಅದು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ಅದ್ರ ಜೊತೆ ನೋಡಿ ಉಪ್ಪು ಹಾಕ್ತಿದ್ದಾರೆ, 1.5 ಸ್ಪೂನ್ ಉಪ್ಪು ಹಾಕೋರು. ನಿಮಗೆ ಟೇಸ್ಟು ಹೆಂಗೆ ಅನಿಸುತ್ತೆ ಒಂದು ಸ್ವಲ್ಪ ರುಚಿ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ. ಅದ್ರ ಜೊತೆ 1 ಲೋಟ ಮೈದಾ ಹಾಕ್ಕೊಳ್ಳಿ, 1-1.5 ಲೋಟ ಮೈದಾ ಹಾಕ್ಕೊಳ್ಳಿ. ನೋಡಿ, ಅದನ್ನು ನೀಟಾಗೆಲ್ಲ ಮಿಕ್ಸ್ ಆಗಬೇಕು ಅದ್ರ ಜೊತೆ. ಮತ್ತು 1.5 ಸ್ಪೂನು ಖಾರದ ಪುಡಿ ಹಾಕೋರು. ಮುಂಚೆನೇ ಮೆಣಸಿನ್ಕಾಯಿ ಬೇರೆ ಹಾಕ್ಕೊಂಡಿರ್ತೀರಲ್ವ, ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದು ದಾಲ್ಡ ಬಿಸಿ ಮಾಡ್ಕೊಂಡಿರ್ತೀರಲ್ವ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಂಗೆ ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಅದೆಲ್ಲ ಹಾಕ್ತಿದ್ದಂಗೆ ಒಲೆ ಮೇಲೆ ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಳ್ಳಿ ಹಿಂದೆನೇ. ಅಂದರೆ ಸ್ವಲ್ಪ ಕಾದಿರೋ ಎಣ್ಣೆನೂ ಬೇಕು ಅದಕ್ಕೆ ನಾನು ಒಂದು ಸೌಟ್ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸೌಟ್ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು, ಬಿಸಿನೀರು ಏನು ಬೇಡ, ಮಾಮೂಲಿ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹದ ಬರಬೇಕು. ಅದನ್ನು ಮಿದ್ದು ಎಲ್ಲ ಒಂದು ಇದು ಬಿಡಬೇಕು. ನೋಡಿ, ತುಂಬ ಜಾಸ್ತಿ ಕಲಸಿನ ಅದರಲ್ಲಿ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಕ್ಕ ಸ್ವಲ್ಪನೇ ಉಂಡೆ ಮಿತ್ಕೊಂಡು ಮಡಿಕೊಂಡ್ರು. ನೋಡಿ, ಇಷ್ಟಿಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳಿ, ಒಂದು ನಿಂಬೆಹಣ್ಣು ಗಾತ್ರ ಸಾಕು. ಈ ಥರ ಮಾಡಿಕೊಂಡು ನಿಪ್ಪಟ್ಟು ಒತ್ತೋದು ಇಲ್ಲ ಇದು ಹಪ್ಪಳ ಒತ್ತೋದೆಲ್ಲ ಇರುತ್ತಲ್ವ, ಅದಕ್ಕೆ ಹಾಕಿ ನಾವು ಒತ್ಕೊಂಡ್ವಿ. ನೀವು ಕೈಯೆಲ್ಲ ತೊಟ್ಟೋದ್ರೂ ತೊಟ್ಬೋದು, ಒಂದು ಪೇಪರ್ ತಗೊಂಡು. ನೋಡಿ, ಒಂದು ಮೀಡಿಯಮ್ಮಾಗಿ ಒಂದು ಇಷ್ಟಾಗಲ ಸಾಕು. ನಿಪ್ಪಟ್ಟು ಎಷ್ಟಾಗಲ ಇರುತ್ತೆ ನೀವೇ ನೋಡಿರ್ತೀರಲ್ವ. ಹಾಕ್ಕೊಂಡು ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿತ್ತು. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ಸಣ್ಣೂರಿನೇ ಇರಲಿ ಸ್ವಲ್ಪ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಬ್ರೌನ್ ಕಲರ್ ಬರಬೇಕು. ಈ ಥರ ಬ್ರೌನ್ ಕಲರ್ ಬಂದಿದ್ರೆ ನಿಪ್ಪಟ್ಟು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ, ನಿಪ್ಪಟ್ಟು ರೆಡಿ ಆಯಿತು. ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್.